ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ದಿಢೀರ್ ಗೋಧಿ ದೋಸೆ ಕೇಳಿದ್ದೀರಾ ಇಲ್ವಾ? ಬನ್ನಿ ದಿಢೀರ್ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬೇಕಾಗುವ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ. ನಾವಿಲ್ಲಿ 1 ಕ್ಯಾರೆಟ್ನ ತುರ್ಕೊಂಡಿದ್ದೀವಿ. ಅದಾದಮೇಲೆ ಅರ್ಧ ಕಟ್ಟು ಸಬ್ಬಸಿಗೆ ಸೊಪ್ಪು, 1ರಲ್ಲಿ 1/4 ಭಾಗದಷ್ಟು ದಪ್ಪ ಮೆಣಸಿನಕಾಯಿ, ಅದಾದಮೇಲೆ 3 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ವಿ. ಅದಾದಮೇಲೆ ಅರ್ಧ kg ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ. ಇಷ್ಟು ಬೇಕಾಗುವಂಥ ಸಾಮಗ್ರಿಗಳ ಸ್ನೇಹಿತರೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ನಾವೇನು ಅರ್ಧ kg ಗೋಧಿ ಹಿಟ್ಟನ್ನ ತೊಗೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಬೇಕು. ಮೊದಲು ನಾವು ಡ್ರೈ ಆಗಿ ಕಲಿಸ್ಕೋಬೇಕು. ಅದಕ್ಕೋಸ್ಕರ ಅಂದರೆ ನೀರು ಹಾಕ್ಲಂಗೆ ಸ್ವಲ್ಪ ಖಾರದ ಪುಡಿ, ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಸೇರಿಸ್ಕೊಳ್ತಾಯಿದ್ವಿ. ನಾವಿಲ್ಲಿ 1 ಚಮಚದಷ್ಟು ಖಾರ ಪುಡಿನ ಯೂಸ್ ಮಾಡ್ತಾಯಿದ್ದೀವಿ. ಇದು ತುಂಬ ಖಾರ ಇರೋದ್ರಿಂದ. ಅದಾದಮೇಲೆ ತುರಿರೋಂಥ ಕ್ಯಾರೆಟ್ನ ಹಾಕ್ಕೊಳ್ತಾಯಿದ್ದೀವಿ. ಅದಾದಮೇಲೆ ಚಿಕ್ಕ ಚಿಕ್ಕಗೆ ಹೆಚ್ಕೊಂಡಿದ್ದಂಥ ಸಬ್ಸಿಗೆ ಸೊಪ್ಪು, ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ, ಆಮೇಲೆ ಕ್ಯಾಪ್ಸಿಕಮನ್ನು ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ನೀರು ಹಾಕ್ಲಂಗೆ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಹಿಟ್ಟು ಎಲ್ಲ ಕಡೆನೂ ಮಿಕ್ಸ್ ಆಗುತ್ತೆ ತರಕಾರಿ ಜೊತೆಗೆ. ಅದಕ್ಕೋಸ್ಕರ ಅದಾದಮೇಲೆ ನಾವು ಸ್ವಲ್ಪನೇ ನೀರು ಹಾಕ್ಕೋಬೇಕು ಸ್ನೇಹಿತರೆ. ನಾವು ಮುಂಚೆನೇ ಸ್ವಲ್ಪ ನೀರು ಹಾಕ್ಕೊಂಡು ವಿಡಿಯೋ ಸ್ಕಿಪ್ ಆಯಿತು, ಬೇಜಾರಾಗಬೇಡಿ. ಅದಾದಮೇಲೆ ನೋಡಿಕೊಂಡು ನಾವು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡ್ತಾ ಇದ್ದೀರಲ್ವ, ದೋಸೆ ಒಯ್ಯುವ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಹಿಟ್ಟೇನೋ ತಯಾರಾಯಿತು. ಈಗ ದೋಸೆ ಒಯ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನ್ ಇದ್ದರೆ ಪ್ಯಾನ್ಗೆ, ಇಲ್ಲಾಂದರೆ ದೋಸೆ ಹಂಚಿದ್ರೆ ದೋಸೆ ಹಂಚು, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೇಮ್ ದೋಸೆ ಒಯ್ತಲ್ಲ ಅದೇ ಥರನೇ ಈ ಥರ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ದೋಸೆನ ಒಯ್ಕೊಡ್ಬೋದು. ಮಕ್ಕಳಿಗೆ ಗೊಂಬೆ ಶೇಪಲ್ಲಿ ದೋಸೆ ಇಷ್ಟ ಆಗುತ್ತೆ, ಗೊಂಬೆ ಶೇಪಲ್ಲಿ ಒಯ್ದುಕೊಡಿ. ಮನೆಯವರಿಗೆ ದುಂಡು ಶೇಪಲ್ಲಿ ಬೇಕು ಅನಿಸುತ್ತೆ, ದುಂಡು ಶೇಪಲ್ಲಿ ಒಯ್ದುಕೊಡಿ. ಕೆಳಮುಖ ದೋಸೆ ಬೆಂದಾಯಿತು ಸ್ನೇಹಿತರೆ. ನಾವೀಗ ತಿರುವು ಹಾಕ್ಕೊಳ್ಳೋಣ. 2 ಮುಖವನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು, ಯಾಕಂದರೆ ತರಕಾರಿ ಹಾಕಿರ್ತಾವಲ್ವ ಅದಕ್ಕೋಸ್ಕರ. ಇದಂತೂ ರೆಡಿ ಆಯಿತು. ಇನ್ನೊಂದು ದೋಸೆನ ಒಯ್ಕೊಳ್ಳೋಣ ಬನ್ನಿ. ಇದೇ ಥರನೇ ಹಿಟ್ಟನ್ನು ತಗೊಂಡು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಿಟ್ಟನ್ನ ರೌಂಡ್ ಶೇಪಲ್ಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನಿಮ್ಮ ಸಪೋರ್ಟು ನಮಗೆ ಬೇಕಲ್ವಾ? ಆವಾಗ ತಾನೇ ನಮಗೆ ಒಂದು ಹುಮ್ಮಸ್ ಬರೋದು, ಹೊಸ ಹೊಸ ರೆಸಿಪಿನ ನಿಮಗೆ ಬಂದು ತೋರಿಸೋದಕ್ಕೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ದೋಸೆ ಕೂಡ ಕೆಳಮುಖ ಬೆಂತು. ನಾವು ತಿರುವು ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ 2 ಮುಖನ ಬೇಯಿಸ್ಕೊಂಡ್ರೆ ಟಾಣ್ ಬಿಸಿ ಬಿಸಿ ದಿಢೀರ್ ಗೋಧಿ ದೋಸೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ. ಈ ರೆಸಿಪಿ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು. ನೀವು ಕೂಡ ಮಕ್ಕಳಿಗೆ ಮಾಡಿಕೊಡಿ. ತರಕಾರಿ ತಿನ್ನಲ್ಲ ಅಂತ ಹೇಳಿದರೆ ಅವರು ಚಪ್ಪರಿಸ್ಕೊಂಡು ತಿಂತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಗಾಯ್ಸ್. ಥ್ಯಾಂಕ್ ಯು. ಬಾಯ್.